ಹೇಳ್ರಪ್ಪ. ಫ್ಯಾನ್ ಆಗಿದಿರಲ್ಲ, ಏನನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತಪ್ಪ, ಬಿಡ್ಸಪ್ಪ ಫಸ್ಟ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅಷ್ಟು ಪ್ರೀತಿ ದರ್ಶನ್ ಅವ್ರ ಮೇಲೆ ನಿಮ್ಗೆ? ಅದೇನೋ ಲಾಂಗ್ ಎತ್ಕೊಂಬರೋದು, ಹೇ ಅನ್ನೋದು, ಅದೊಂಥರ ಬಾಸ್. ಯಾವತ್ತಿದ್ದು ಅವರು ಕಲಾಸಿಪಾಳ್ಯ ಕಿಂಗು, ಕಲಾಸಿಪಾಳ್ಯ ದೊಡ್ಡ ರೋಡಿ. ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ ರೌಡಿ ಅಂತ ಹೇಳ್ಬಿಡಿ. ಮತ್ತೆ ರೋಡಿ ಅಂತ ಆತರ ರೋಡಿ ಅಲ್ಲ, ಜನಕ್ಕೆ ಪ್ರೀತಿಯಿಂದ ನೋಡೋ ರೋಡಿಗಳು. ಬಟ್ ಇದು ದುಶ್ಮನ್ ರೋಡಿ ಅಲ್ಲ. ಶಬಾಷ್, ನಮಗೆಲ್ಲ ಗೊತ್ತಾಗೋಯ್ತು. ನಾನು ಯಾವತ್ತಿಲ್ಲಿ ಕರ್ಕೊಂಡ್ ಬಂದ್ರು ಅಲ್ಲ ಸರ್, ಅವ್ನು ಈಡಿಯಟ್ ನಮ್ಮ ಸತ್ತೋದ್ನಲ್ಲ, ಅವ್ನ್ ಸತ್ತಿ ನನ್ಗೇನ ಗೊತ್ತಿದ್ರೆ ಪ್ಯಾಕ್ ಮಾಡ್ಬಿಟ್ಟು ಒಂದ್ ಸಕ್ಕ ಸುಟ್ಟಾಕ್ಬಿಡ್ತಿದೆ ಸರ್. ನಾನ್ ದರ್ಶನ್ ಸರ್ ನಾನ್ ಬಿಡಿಸ್ತಿದ್ದೆ ಸರ್. ಬೇಡ, ನನ್ನನ್ನ ಇಟ್ಕೊಳ್ಳಿ, ಅವ್ರನ್ನ ಬಿಡಿ ಅಂತಿದೆ ಸರ್. ಜಗತ್ ಮಿಂಡ್ರಿ, ಥೂ ಕಳ್ ಮಿಂಡ್ರಿ, ಥೂ ಊರ್ ಮಿಂಡ್ರಿ, ಇನ್ಯಾವತ್ತೂ ನನ್ ಕಣ್ಣು ಕಾಣಿಸ್ಕೋಬೇಡ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳುದು ಬಿಡಿ. ಅವ್ನು ಯಾವ ರೀತಿ ಮಾಡ್ತಾನೋ ದರ್ಶನ್ ಅದೇ ರೀತಿ ಮಾಡ್ಬೇಕು. ಓಕೆನಾ? ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಅಮ್ಮ ನಿನ್ ಪಾತಿ ತೊಳೆದ್ರೆ ಮಾತ್ರ ದುಡ್ಡು ಕೊಡ್ತೀವಿ ಅಂತೀವಿ. ಖಂಡಿತ ತಾನೆ? ದರ್ಶನ್ ಸರ್ ಹಂಗೆ ಲಾಂಗ್ ಹಿಡಿಯೋಲ್ಲ, ಲಾಂಗ್ ಹಿಡಿಬೇಕು. ಅವ್ನ ಅಮ್ಮ ನೋಡಿಯೋ ಅಂದ್ರೆ ಹೊಡಿಬೇಕು. ಅದು ಅವ್ರ ಸಿಚುವೇಶನು ಹೆಂಗಿದೆ, ಅವ್ರ ಸೊಲ್ಯೂಷನು ಹೆಂಗೆ ಅಂತ ಗೊತ್ತಾ ನಿನ್ಗೆ? ನಿನ್ಗೆಲ್ಲಿ ಗೊತ್ತಾಗುತ್ತೆ? ಡಿಪ್ರೆಷನ್ ಅಂತೆ, ಐಸೋಲೇಷನ್ ಅಂತೆ. ಸಾಕು ನಿಲ್ಸ. ಫಸ್ಟ್ ಆಫ್ ಆಲ್ ಪ್ರಥಮ್ಗೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಳಕ್ ಹೋಗ್ತಿದ್ಯಾ ಅಂತ ಜನಕ್ಕೆ ಫಸ್ಟ್ ಆಫ್ ಆಲ್ ಜನನ ಪ್ರೀತಿ ಮಾಡೋದು ಹೇಗೆ ಅಂತ ಅಲ್ಲಿ ತಿಕ್ಲ ನನ್ನ ಮಗನ್ ಹೇಳಿ. ಅದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊಳ್ಳಿ. ಪ್ರಥಮ ಚೈಲ್ಡ್ ನನ್ನ ಮಗ ಸರ್. ಅವನು ಇವಾಗ ಒಂದು 5-6 ವರ್ಷ ಮಗು ಇದ್ದಂಗ ಅವನೇ ಸರ್. ಚೈಲ್ಡ್ ಇನ್ನೂ ಅವ್ನು ದರ್ಶನ್ ಸರ್ ಬಗ್ಗೆ ಮಾತಾಡೋಕೆ ಅರ್ಹತೆನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಫ್ಯಾನ್ಸ್ ಬಗ್ಗೆ ಮಾತಾಡಿರೋದು ಯಾರು ಸರ್? ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡಿರೋದು ಸರ್. ಅದನ್ನ ಹೇಳ್ತಾ ಇದೀನಲ್ಲ ಸರ್, ಫ್ಯಾನ್ಸ್ ಬಗ್ಗೆ ಆಗ್ಲಿ ದರ್ಶನ್ ಸರ್ ಬಗ್ಗೆ ಆಗ್ಲಿ ಮಾತಾಡೋಕೆ ಅವನಿಗೆ ಯಾವುದು ಅರ್ಹತೆನೂ ಇಲ್ಲ ಸರ್. ನಾವು ಮನುಷ್ಯರಾಗಿರಲ್ಲ, ಇದು ಸೀರಿಯಸ್ ಆಗಿ ವಾರ್ನಿಂಗ್ ಮಾಡ್ತಾ ಇರೋದು. ನಿಮಗೆಲ್ಲ ಸಿಕ್ಕೈತೆ, ಕೊಟ್ಟಿದ್ದಾರೆ ಅಂದಮೇಲೆ ಮುಚ್ಕೊಂಡು ಅದನ್ನ ಪ್ರಾಮಾಣಿಕ ಬಳಸ್ಕೊಂಡು ಹೋಗಿ. ಹಿಂಸೆ ಕೊಡಬೇಡಿ ನಮಗೆ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.